ನಮಸ್ಕಾರ ಆತ್ಮೀಯರೇ, ನಾನು ನಿಮ್ಮ ಪ್ರವೀಣ್ ವಿ ಕುಲಕರ್ಣಿ, ಬಿಜಿಗೆ ಚಂದ್ರ. ತಮ್ಮೆಲ್ಲರಿಗೂ ನೆನಪಿರ್ಬೋದು ನಾನು ಯಾರಂಥೇಳಿ. ಯಾಕಂತಂದರೆ ಸುಮಾರಾಗಿ ನಿಮ್ಮ ಒಡನಾಟ ಬಹಳ ಹಳೆಯದು. ಮೊನ್ನೆ ಅಕ್ಟೋಬರ್ 21ಕ್ಕೆ ಯೂಟ್ಯೂಬ್ ಚಾನಲ್ ಪ್ರಾರಂಭಿಸಿ 2 ವರ್ಷಗಳು ಮುಗಿದವು. ಅದು ಹೇಗೆ ಮುಗಿದವು ಅನ್ನೋದು ಗೊತ್ತೂ ಕೂಡ ಆಗಲಿಕ್ಕಿಲ್ಲ. ಅಷ್ಟೊಂದು ತೀವ್ರಗತಿಯಲ್ಲಿ ದಿನಗಳು ಉರುಳಿದ್ದು ನೋಡಿದರೆ ಬಹಳಷ್ಟು ಆಶ್ಚರ್ಯ ಮತ್ತು ಆತಂಕ ಎರಡೂ ಆಗ್ತದೆ. ಸಂತೋಷದ ಸಂಗತಿಯನ್ನು ಪರಿಗಣಿಸಿ ಅದನ್ನು ಸ್ವೀಕರಿಸಬೇಕು ಅನ್ನುವ ನಿಟ್ಟಲ್ಲಿ ಒಳ್ಳೆಯ ಒಂದು ಸದಾಶಯದೊಂದಿಗೆ 2 ವರ್ಷದ ಈ ಯೂಟ್ಯೂಬ್ ಚಾನಲನ್ನು ಮತ್ತೊಮ್ಮೆ ಬಳಸಿಕೊಂಡು ತಮ್ಮೆದುರಿಗೆ ಬರಬೇಕು ಅನ್ನುವಂತಹ ವಿಚಾರವನ್ನು ಮಾಡಿದ್ದು. ನಾನು ಹೇಳಿದಾಗೆ 3 ತಿಂಗಳವರೆಗೆ ಸುಮಾರಾಗಿ ನಾನು ಒಂದೂ ಕೂಡ ಯೂಟ್ಯೂಬ್ನ ಒಂದು ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಕ್ಕಿಲ್ಲ. ಕಾರಣಗಳು ಹಲವಾರು ಇರ್ಬೋದು. ಅದರಲ್ಲಿ ಅನಾರೋಗ್ಯವು ಕೂಡ ಒಂದು, ಅನಾರೋಗ್ಯದ ಬೆನ್ನಲ್ಲಿ ಅಥವಾ ಅನಾರೋಗ್ಯದ ಇನ್ನೊಂದು ಮುಖ ಹತಾಶೆ. ಆ ಹತಾಶೆ, ಅನಾರೋಗ್ಯ ಏನಪ್ಪ ಅಂತಂದರೆ ಯಾವುದಕ್ಕೂ ನನಗೆ ವಿಚಾರ ಮಾಡಲಿಕ್ಕಾಗಲಿ ಅಥವಾ ತಮ್ಮೆದುರಿಗೆ ಬಂದು ಮಾತನ್ನು ಅಭಿವ್ಯಕ್ತಪಡಿಸಲಿಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಆದರೆ ಇವತ್ತು ನಾನು ಒಂದು ಬರೆದಂತಹ ಪ್ರವೀಣವಾಣಿ ನನಗೆ ಸ್ಫೂರ್ತಿಯನ್ನು ಕೊಟ್ಟಿತ್ತು. ನಿನ್ನೆ ಬರೆದಂತಹ ಒಂದು ಪ್ರವೀಣವಾಣಿಯೂ ಕೂಡ ಅಷ್ಟೇ ಸ್ಫೂರ್ತಿದಾಯಕವಾಗಿ ನನಗೆ ಪ್ರೇರಣೆಯನ್ನು ಕೊಟ್ಟಿರುವುದರಿಂದ ನಾನು ನಿನ್ನೆ ರಾತ್ರಿ ತಮ್ಮೆಲ್ಲರಿಗೂ ಏನಪ್ಪ ಅಂದರೆ ಮೆಸೇಜ್ ಮೂಲಕ ಸಂಪರ್ಕಿಸಿ ನಾನು ವಿನಂತಿಯನ್ನು ಮಾಡಿಕೊಂಡಿದ್ದೆ. ಕಾರಣ ವಿಶ್ವಾಸವಿದೆ, ನೀವು ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲನ್ನು ಪ್ರಮೋಟ್ ಮಾಡುವುದಷ್ಟೇ ಅಲ್ಲ, ವೀಕ್ಷಿಸ್ತೀರಿ ಮತ್ತು ಲೈಕ್ ಮಾಡ್ತೀರಿ. ಹಾಗೂ ನೀವೆಲ್ಲರೂ ಏನಪ್ಪ ಅಂದರೆ ಯಾರು ಈಗಾಗಲೇ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿಲ್ಲ, ತಾವೆಲ್ಲರೂ ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡಬೇಕು, ಮಾಡ್ತೀರಿ ಅನ್ನುವಂಥ ವಿಶ್ವಾಸ ನನ್ನದು. ಹೆಚ್ಚಿನ ಮಾತನ್ನು ಆಡದೆ ನಾನು ಇವತ್ತಿನ ಪ್ರವೀಣ ವಾಹಿನಿಯನ್ನು ವಾಚನ ಮಾಡಿ ಮಾತಿಗೆ ತಕ್ಕಷ್ಟು ವಿಶ್ಲೇಷಣೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ತಮ್ಮೆಲ್ಲರ ಸಹಕಾರ, ಬೆಂಬಲ ಎಲ್ಲವೂ ಮೊದಲಿನಂತೆಯೇ ಮುಂದುವರಿಯಲಿ ಅನ್ನುವಂತಹ ಒಂದು ವಿನಮ್ರವಾದಂತಹ ಪ್ರೀತಿಯ ನಮಸ್ಕಾರದೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಆತ್ಮೀಯರೇ, ಇಂದಿನ ಪ್ರವೀಣವಾಣಿ, ಜೀವನ ಎಂಬುದು ಒಂದು ಸುಂದರ ಹೂಬನ, ಅದರಲ್ಲಿ ಅರಳಿವೆ 100 ಬಗೆ ಬಗೆಯ ಬಣ್ಣದ ಸುಹಾಸನೆಯ ಕುಸುಮಗಳು. ಜೀವನ ಎಂಬುದು ಒಂದು ಸುಂದರ ಹೂಬನ, ಅದರಲ್ಲಿ ಅರಳಿವೆ 100 ಬಗೆ ಬಗೆಯ ಬಣ್ಣದ ಸುಹಾಸನೆಯ ಕುಸುಮಗಳು. ಬದುಕು ಕಟ್ಟಿಕೊಳ್ಳುವುದಕ್ಕಾಗಿ, ಯಶಸ್ಸು ಸಾರ್ಥಕ ಮಾಡಿಕೊಳ್ಳುವುದಕ್ಕಾಗಿ ಇರಬಹುದು ಆಯ್ಕೆಗಳು 10 100. ಇರಬಹುದು ಆಯ್ಕೆಗಳು 10 100, ಆರಿಸು ಅದರಲ್ಲಿ ಒಂದೇ ಒಂದು. ಇರಬಹುದು ಆಯ್ಕೆಗಳು 10 100. ಆಯ್ಕೆಗಳು ಅಂತಂದರೆ ಆ ಒಂದು ಸುಂದರ ಹೂಬನದಲ್ಲಿ ಅರಳಿರುವಂತಹ ಬಗೆ ಬಗೆಯ ವರ್ಣದ ಸುವಾಸನೆಯ ಹೂಗಳು 100 ಅರಳಿದವ. ಆದರೆ ಆ ಆಯ್ಕೆಯ ಹೂಗಳಲ್ಲಿ ಒಂದನ್ನು ಮಾತ್ರ ನೀನು ಆಯ್ಕೆ ಮಾಡಿಕೊಳ್ಳು ಅನ್ನುವಂತಹ ವಿಚಾರ ಇಲ್ಲಿ ಹೇಳಬಹುದು. ಆರಿಸು ಅದರಲ್ಲಿ ಒಂದೇ ಒಂದು. ನಿನಗೆ ಸಾರ್ಥಕತೆ, ಯೋಗ್ಯತೆ, ಗುರಿಯ ತಕ್ಕಂತೆ ಬೇರೆಯ ಆರಿಸು ಅದರಲ್ಲಿ ಒಂದೇ ನಿನಗೆ ಸಾರ್ಥಕತೆ, ಯೋಗ್ಯತೆ, ಗುರಿಯ ತಕ್ಕಂತೆ. ಬೇರೆಯವರ ಆಯ್ಕೆ ನಿನ್ನದಾಗಿರಲಿಕ್ಕಿಲ್ಲ. ಹೌದು, ಬೇರೆಯವರ ಆಯ್ಕೆ ನಿನ್ನದಾಗಿರಲಿಕ್ಕಿಲ್ಲ. ಕಾರಣ ಅವರ ಗುರಿ, ಆಸೆ, ಕ್ಷಮತೆಗಳು ನಿನ್ನವು 2 ಭಿನ್ನವಾಗಿವೆಯಲ್ಲ. ಹೌದು, ಬೇರೆಯವರ ಆಯ್ಕೆ ನಿನ್ನದಾಗಿರಲಿಕ್ಕಿಲ್ಲ. ಕಾರಣ ಅವರ ಗುರಿ, ಆಸೆ, ಕ್ಷಮತೆಗಳು ನಿನ್ನವು 2 ಭಿನ್ನ ಆಗಿವೆಯಲ್ಲ. ನಿನ್ನ ಆಯ್ಕೆಯೇ ಗುರಿಯಾಗಿರಲಿ, ನಿನ್ನ ಆಯ್ಕೆಯೇ ಗುರಿಯಾಗಿರಲಿ, ನಿನ್ನ ಗುರಿಯೇ ಆಯ್ಕೆಯಾಗಿರಲಿ, ನಿನ್ನ ಆಯ್ಕೆಯೇ ಗುರಿಯಾಗಿರಲಿ, ಗುರಿಯೇ ಆಯ್ಕೆಯಾಗಿರಲಿ. ಆಗ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಹೌದು, ಆಗ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಬೇರೆಯವರ ಆಯ್ಕೆ ನಿನ್ನದಾಗಿರಲಿಕ್ಕಿಲ್ಲ. ಕಾರಣ ಗುರಿ, ಆಸೆ, ಕ್ಷಮತೆಗಳು ನಿನ್ನವು 2 ಬೇರೆಯಾಗಿವೆಯಲ್ಲ. ನಿನ್ನ ಆಯ್ಕೆಯೇ ಗುರಿಯಾಗಿರಲಿ, ಗುರಿಯೇ ಆಯ್ಕೆಯಾಗಿರಲಿ.
ಆಗ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಆತ್ಮೀಯರೇ, ಇದು ಬರೆದಂಥದ್ದು ಸುಮಾರಾಗಿ ನಡುರಾತ್ರಿ 1:30-2 ಗಂಟೆ ಇರ್ಬೋದು. ಆದರೆ ಬರೆದ ನಂತರ ಬೆಳಿಗ್ಗೆ ಸುಮಾರು 9-10ರವರೆಗೂ ಕೂಡ ನನಗೆ ಇದರಲ್ಲಿರುವಂಥ ಒಂದೊಂದು ಶಬ್ದಗಳು ಕೂಡ ಏನಪ್ಪ ಅಂದರೆ ನನ್ನನ್ನು ಹೊರಗೆ ಹಚ್ಚಲಿಕ್ಕೆ ಮತ್ತು ಏನಪ್ಪ ಅದರ ಚಿಂತನೆ ಮಾಡಲಿಕ್ಕೆ ಏನಂದರೆ ನನಗೆ ಸ್ಫೂರ್ತಿಯನ್ನು ಕೊಟ್ಟವು. ಮತ್ತು ನಾನು ಹತಾಶೆಯೊಂದಿಗೆ ಹಾಗೂ ಅನಾರೋಗ್ಯದ ನೆಪದೊಂದಿಗೆ ನನ್ನ ಇತರ ಚಟುವಟಿಕೆಗಳಿಂದ ದೂರ ಉಳಿಯುವುದು ಎಷ್ಟು ಸೂಕ್ತ ಅನ್ನುವಂಥದ್ದನ್ನು ಏನಂದರೆ ನನಗೆ ಬಡಿದೆಬ್ಬಿಸಲು ಅವು ಕಾರಣಗಳಾದವು. ಕಾರಣ, ಮೊದಲಿನಂತೆಯೇ ನಾನು ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಮತ್ತು ನನಗಿರುವಂತಹ ಆಯ್ಕೆಗಳನ್ನು ಆಯ್ಕೆ ಮಾಡಿಕೊಂಡು ನನಗಿರುವ ಕ್ಷಮತೆ, ನನಗಿರುವಂತಹ ಆಸಕ್ತಿ ಮತ್ತು ನನಗೆ ದೊರಕುವಂತಹ ಹೂಗಳೆನ್ನುವ ಅವಕಾಶಗಳನ್ನು ನಾನು 10 ಇದ್ದರೂ ಒಂದೇ ನನಗೆ ಯೋಗ್ಯತೆ ಮತ್ತು ಆಸಕ್ತಿಯ ಮೇರೆಗೆ ಆಯ್ಕೆ ಮಾಡಿಕೊಂಡು ನಾನು ಗುರಿಯನ್ನು ತಲುಪಬೇಕು ಅನ್ನುವಂಥದ್ದನ್ನು ನನಗೆ ಆ ಬರೆದಂಥದ್ದು ಏನಪ್ಪ ಅಂದರೆ ಮನವರಿಕೆಗೆ ಕಾರಣ ಆಯಿತು. ಕಾರಣ, ನಾನು ನಿಮ್ಮ ಎದುರಿಗೆ ಬಂದು ಇವತ್ತು ಈ ರೀತಿ ಏನಪ್ಪ ಅಂತಂದರೆ ಮಾತನಾಡಲಿಕ್ಕೆ ಕಾರಣ ಆಗ್ಯದ. ಆತ್ಮೀಯರೇ, ನಿಜಕ್ಕೂ ಅಲ್ಲವೇ ಇದು ನಮಗೆ ವಿಚಾರವನ್ನು ಮಾಡಲಿಕ್ಕೆ ಕಾರಣ ಆಗುವಂಥದ್ದಂತೂ ಸತ್ಯವೇ. ಜೀವನ ಅನ್ನುವುದಂಥದ್ದು ಏನಪ್ಪ ಅಂದರೆ ಒಂದು ಸುಂದರವಾದಂಥ ಹೂಬನವೇ ಸರಿ. ಈ ಸುಂದರವಾದಂತಹ ಹೂಬನ ಹೇಗಪ್ಪ ಅಂತಂದರೆ ಆ ಸುಂದರವಾದ ಹೂಬನದಲ್ಲಿ ಬೇರೆ ಬೇರೆ ನೂರಾರು ಬಗೆಯ ಬಣ್ಣದ ಮತ್ತು ಏನಪ್ಪ ಅಂತಂದರೆ ಸುವಾಸನೆಯನ್ನು ಬೇರೆ ಬೇರೆ ಬಣ್ಣಗಳದ್ದು ಬೇರೆ ಬೇರೆ ಸುವಾಸನೆಯನ್ನು ಬೀರುವಂತಹ ಕುಸುಮಗಳು ಆ ಒಂದು ಹೂಬನದಲ್ಲಿ ಇದ್ದಾವೆ. ಆ ಸುಂದರವಾದಂತಹ ಸುವಾಸನೆಯ ಕುಸುಮಗಳು ಅಂದರೆ ನನ್ನ ದೃಷ್ಟಿಯಲ್ಲಿ ಆಯ್ಕೆಗಳು ಅನ್ನೋದನ್ನು ಮನದಲ್ಲಿಟ್ಕೊಂಡು ಆ ಹೂಗಳನ್ನು ಏನಪ್ಪ ಅಂತಂದರೆ ನಾನಿಲ್ಲಿ ಆ ಪದವನ್ನು ಬಳಸಿದ್ದು. ಹೌದಾ, ಇಲ್ಲಿ ಅನುಪಮ ಏನಂದರೆ ಉಪಮೆ ಅಂತ ಹೇಳ್ಬೋದು. ಹೂಗಳು ಅನ್ನುವಂಥ ಉಪಮೆಯನ್ನು ಬಳಸ್ಕೊಂಡು ಏನಪ್ಪ ಅಂತಂದರೆ ನಾವು ಆಯ್ಕೆಗಳನ್ನು ಅಂಥೇಳಿ ಹೇಳ್ಬೋದು. ಆ ಬದುಕೆನ್ನುವಂತಹ ಹೂಬನದಲ್ಲಿ ಅತ್ಯಂತ ಸುಂದರವಾದಂಥ ಹೂಗಳು, ಅವುಗಳ ಬೇರೆ ಬೇರೆ ಬಣ್ಣದ ಹೂಗಳಿದ್ದಾವೆ ಮತ್ತು ಬೇರೆ ಬೇರೆ ಸುವಾಸನೆಯನ್ನು ಬೀರುವಂತಹ ಹೂಗಳು ಅದರಲ್ಲಿ ಇದ್ದಾವೆ. ಒಮ್ಮೆ ಪ್ರವೇಶಿಸಿ ನೋಡು, ಆ ಹೂಬನದಿಂದ ಹೊರಗೆ ಬರಲಿಕ್ಕೆ ಮನಸ್ಸು ಆಗಿರಲಿಕ್ಕಿಲ್ಲ. ಎಷ್ಟೊಂದು ಸುಂದರವಾದಂಥ ಹೂಗಳದಾವ. ಆ ತಂಪಿನ ತಂಗಾಳಿಯಲ್ಲಿ ಹೂಗಳು ಮುಳುಗಿ ಎದ್ದು ಏನಪ್ಪ ಅಂದರೆ ಅರಿವಿಲ್ಲದೆ ಸುವಾಸನೆಯನ್ನು ಬೀರಲಿಕ್ಕೆ ಪ್ರಾರಂಭ ಮಾಡಿದವೆ. ಪ್ರತಿಯೊಂದು ಹೂವಿನ ಸುವಾಸನೆಯು ತನ್ನದೇ ಆದಂತಹ ಒಂದು ಗುಣವನ್ನು, ಗೌರವವನ್ನು ಮತ್ತು ಸ್ವಭಾವವನ್ನು ತೋರಿಸ್ಕೊಡ್ತಾ ಇದ್ದಾವೆ. ಯಾವ ಹೂವು ಕೂಡ ಮನುಷ್ಯನಂತೆಯೇ ಬೇರೆ ಹೂವಿನ ಅಥವಾ ಬೇರೆ ಮನುಷ್ಯನ ಏನಪ್ಪ ಅಂದರೆ ಆ ಬೇರೆ ಹೂವಿನ ಗುಣಗಳನ್ನು, ಸುವಾಸನೆಯನ್ನು ಕದ್ಕೊಂಬಂದಿಲ್ಲ. ತನ್ನದೇ ಆದಂತಹ ಸುವಾಸನೆಯನ್ನು, ಘಮವನ್ನು, ಬಣ್ಣವನ್ನು, ಸುಂದರತೆಯನ್ನು ಹೊಂದಿದಾವೆ. ಅದಕ್ಕೆ ಈ ಸುಂದರವಾದ ಹೂಬನವನ್ನು ಏನಪ್ಪ ಅಂದರೆ ಇದರಲ್ಲಿ ಎಷ್ಟೊಂದು ಬೇರೆ ಬೇರೆ ಬಣ್ಣದ ಬಗೆಯ ಸುವಾಸನೆ ಬೀರುವಂತಹ ಮತ್ತು ಆ ಹೂಗಳ ಒಂದು ಆಕರ್ಷಣೆ, ಚಿತ್ತಾಕರ್ಷಣೆ ಮತ್ತು ಮನಸ್ಸಾಕರ್ಷಣೆ ಎರಡೂ ಏನಪ್ಪ ಅಂದರೆ ಮಾಡ್ತಾ ಇದ್ದಾವೆ. ಅದಕ್ಕೆ ಒಂದೇ ಒಂದು ಹೂವನ್ನು ಅಂದರೆ ಈಗಾಗಲೇ ಹೇಳಿದಂಗೆ ಅವಕಾಶಗಳನ್ನು ಹೂವಿಗೆ ನಾನು ಹೋಲಿಸಿ ಇಲ್ಲಿ ಹೇಳಿದಾಗ ಒಂದೇ ಒಂದು ಅವಕಾಶವನ್ನು ಮತ್ತು ಆ ಗುರಿಯನ್ನು ಏನು ಬೇಕಲ್ಲ ಒಂದು ಅವಕಾಶವನ್ನು ನೀನು ಆಯ್ಕೆ ಮಾಡಿಕೊ. ಆ ಅವಕಾಶ ಹೇಗಿರಬೇಕಪ್ಪ ಅಂತಂದರೆ ಆ ಅವಕಾಶವು ಹೌದಾ ನಿನ್ನ ಬದುಕನ್ನು ಕಟ್ಟಿಕೊಳ್ಳುವುದಕ್ಕಾಗಿ ಅದು ಕಾರಣ ಆಗಿರಬೇಕು. ಯಶಸ್ಸನ್ನು ದೊರಕಿಸಿಕೊಡುವಂಥದ್ದಾಗಿರಬೇಕು. ಬದುಕನ್ನು ಸಾರ್ಥಕ ಮಾಡಿಕೊಳ್ಳುವಂಥದ್ದು ಆಯ್ಕೆ ಅದು ಆಗಿರಬೇಕು. ಹೌದು, ಹೂಬನ ಅಂದರೆ ಅಲ್ಲಿ ಇರಬಹುದು ಆಯ್ಕೆಗಳು 10, 100 ಆರಿಸು ಅದರಲ್ಲಿ ಒಂದೇ ಒಂದು. ಅಲ್ಲಿ ಹೂಬನದಾಗ 10, 100 ಹೂ ಏನಪ್ಪ ಅಂದರೆ ಅದಾವ. ಅವುಗಳ ಒಂದು ಅಂದನೇ ಬೇರೆ ಅದ, ಬಣ್ಣನೇ ಬೇರೆ ಅದ, ಸುವಾಸನೆಯೇ ಬೇರೆ ಅದ. ಆದರೆ ಎಲ್ಲ ಹೂಗಳು ಕೂಡ ತಮ್ಮದೇ ಆದಂತಹ ಗುಣಧರ್ಮಗಳನ್ನು, ಸ್ವಭಾವವನ್ನು ಹೊಂದಿದಾಗ ಒಂದು ಹೂವು ಮತ್ತೊಂದು ಹೂವಿಗೆ ಏನಪ್ಪ ಅಂದರೆ ಹೋಲಿಕೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತಿಯೊಂದು ಹೂವು ಅನುಪಮವಾಗ್ಯಾವ. ಒಂದನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳು ಅಂಥೇಳಿ ಹೇಳ್ತಾ ಇರೋದು. ನೆನಪಿಡು, ನೀನು ಆಯ್ಕೆ ಮಾಡಿಕೊಂಡಂತಹ ಒಂದು ಏನಂದರೆ ಹೂವು ಅದು ಹೇಗಪ್ಪ ಅಂತಂದಾಗ ಹೇಳ್ತಾನೆ ಅದು ನಿನಗೆ ಏನಪ್ಪ ಅಂದರೆ
ನೂರಾರು ಹತ್ತಾರು ನೂರಾರು ಹೂಗಳಿದ್ದರೂ ಕೂಡ ಆರಿಸು ಅದರಲ್ಲಿ ಒಂದೇ ಒಂದು ಅದು ನಿನಗೆ ಸಾರ್ಥಕತೆ ಯೋಗ್ಯತೆ ಗುರಿಯ ತಕ್ಕಂತೆ ಇರಬೇಕು ಅಂಥೇಳಿ ಹೇಳ್ತಾನೆ. ಬೇರೆಯವರ ಆಯ್ಕೆ ನಿನ್ನದಾಗಿರಲಿಕ್ಕಿಲ್ಲ. ಸಹಜವಾಗಿ ನನ್ನ ಆಯ್ಕೆ, ನನ್ನ ರುಚಿ, ನನ್ನ ಸ್ವಭಾವ ಮತ್ತು ಏನಪ್ಪ ಅಂದರೆ ಬೇರೆಯವರ ಸ್ವಭಾವ, ಅವರ ಆಯ್ಕೆ ಮತ್ತು ಅವರ ರುಚಿ ಹಾಗೂ ಅವರ ಗುಣಧರ್ಮಗಳನ್ನು ನನ್ನದಾಗಲಿಕ್ಕೆ ಹೇಗೆ ಸಾಧ್ಯ? ಯಾವ ರೀತಿ ಹೂಗಳು ಕೂಡ ತನ್ನದೇ ಆದಂಥ ಸ್ವಭಾವವನ್ನು ಹೊಂದಿರ್ತಾವೆ, ಅದೇ ರೀತಿ ಮನುಷ್ಯರಲ್ಲಿಯೂ ಕೂಡ ಒಬ್ಬರು ಇನ್ನೊಬ್ಬರಂತೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೇನಪ್ಪ ಅಂತಂದಾಗ ಹತಾಶನಾಗಬೇಡ. ಯಾಕಪ್ಪ ಅಂತಂದ್ರೆ ಹೇಳ್ತಾನೆ ಇಲ್ಲಿ ಏನಂದರೆ ಬೇರೆಯವರ ಆಯ್ಕೆ ನಿನ್ನದಾಗಿರಲಿಕ್ಕಿಲ್ಲ. ಕಾರಣ ಅವರ ಗುರಿಯೇ ಬೇರೆ, ಅವರ ಆಸೆಯೇ ಬೇರೆ ಮತ್ತು ಅವರ ಕ್ಷಮತೆಯೂ ಕೂಡ ಬೇರೆಯೇ ಆಗ್ಯದ. ಆ ಎಲ್ಲದರ ಒಂದು ಏನಂದರೆ ಒಟ್ಟಾರೆ ಅವರು ಆಯ್ಕೆ ಮಾಡಿಕೊಳ್ಳುವಂತಹ ಏನ್ರಿ ಗುರಿ ಕೂಡ ಮತ್ತು ಆಶಯ ಕೂಡ ಏನಂದರೆ ಆಶೆ ಅನ್ನುವಂಥ ಹೂವು ಕೂಡ ಬೇರೆಯೇ ಆಗಿರ್ತದೆ. ಹೌದು, ಬೇರೆಯವರ ಆಯ್ಕೆ ನಿನ್ನದಾಗಿರಲಿಕ್ಕಿಲ್ಲ. ಕಾರಣ ಅವರ ಗುರಿ ಆಸೆ ಕ್ಷಮತೆಗಳು ನಿನ್ನವು ಎರಡೂ ಭಿನ್ನ ಆಗಿವೆಯಲ್ಲ. ಹೌದು, ಎರಡೂ ಭಿನ್ನ ಆಗಿವೆ. ಯಾಕೆ ನೀನು ಹತಾಶೆ ಪಡ್ತೀಯ? ಯಾಕೆ ನೀನು ಕಡಿಮೆ ಅಂತ ತಿಳ್ಕೊತೀಯ? ಅಥವಾ ಯಾಕೆ ನಿನ್ನಷ್ಟಿಗೆ ನೀನು ಬೇರೆಯವರನ್ನು ಹೋಲಿಸ್ತೀಯ? ನಿನ್ನ ಸ್ವಭಾವಕ್ಕೆ, ನಿನ್ನ ಕ್ಷಮತೆಗೆ ತಕ್ಕಂತೆ ನಿನ್ನ ಆಯ್ಕೆ ಏನಪ್ಪ ನೀನು ಮಾಡಿಕೊಂಡಿದ್ದೀಯ. ಅವರ ಸ್ವಭಾವ, ಅವರ ಸಾರ್ಥಕತೆ, ಅವರ ಗುರಿಗೆ ತಕ್ಕಂತೆ, ಅವರ ಕ್ಷಮತೆಗೆ ತಕ್ಕಂತೆ ಅವರ ಆಯ್ಕೆ ಹೂವನ್ನು ಮಾಡಿಕೊಂಡಿದ್ದಾರೆ. ಅವರದು ಬೇರೆಯೇ, ನಿನ್ನದು ಬೇರೆಯೇ. ಕಾರಣ ಇಬ್ಬರ ಜೀವನವು ಬೇರೆ ಬೇರೆಯೇ. ಅದಕ್ಕೆ ಆಯ್ಕೆಗಳು ಕೂಡ ಬೇರೆ ಆಗಿದ್ದಾವೆ. ಅದಕ್ಕೆ ತನ ನಿನ್ನ ಆಯ್ಕೆಯೇ ಗುರಿಯಾಗಿರಲಿ, ನಿನ್ನ ಆಯ್ಕೆಯೇ ಗುರಿಯಾಗಿರಲಿ, ಗುರಿಯೇ ಆಯ್ಕೆಯಾಗಿರಲಿ. ಇದನ್ನು ಪ್ರತಿಯೊಬ್ಬರು ಕೂಡ ಇದನ್ನು ನಾವು ವಿಚಾರ ಮಾಡಬೇಕಾ? ಹೌದು, ನನ್ನ ಆಯ್ಕೆಯೇ ಗುರಿಯಾಗಿರಬೇಕಾ? ನನ್ನ ಗುರಿಯೇ ಆಯ್ಕೆ ಆಗಿರಬೇಕಾ? ಆಯ್ಕೆ ನಂದು ಗುರಿಯಾಗಿರಬೇಕಾ? ಆಗಾಗ ಮಾತ್ರ ಯಾರೂ ಕೂಡ ನನ್ನ ಯಶಸ್ಸನ್ನು ಏನಂದರೆ ತಡೀಲಿಕ್ಕೆ ಸಾಧ್ಯನೇ ಇಲ್ಲ. ಆ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುದ್ಧಿಯಾಗಿರ್ತದೆ. ಜೀವನ ಅನ್ನುವಂತಹ ಹೂ ಬಣ್ಣದಾಗ ಬೇರೆ ಬೇರೆ ನೂರಾರು ಹೂಗಳು ಅರಳಿದಾವೆ. ಸುಂದರ ರೂಪಗಳನ್ನು ಅದರದ್ದು ತಮ್ಮದೇ ಆದಂಥ ಸುಂದರ ರೂಪವನ್ನು ಹೊಂದಿದ್ದಾವೆ, ಬಣ್ಣವನ್ನು ಹೊಂದಿದ್ದಾವೆ, ತಮ್ಮದೇ ಆದಂತಹ ಒಂದು ಸುವಾಸನೆಯನ್ನು ಹೊಂದಿದ್ದಾವೆ. ಜೀವನ ಅನ್ನುವಂತಹ ಹೂ ಬಣ್ಣದಾಗ ಬೇರೆ ಬೇರೆ ಹೂಗಳದಾವ, ಆದರೆ ಒಂದು ಇನ್ನೊಂದಕ್ಕೆ ಸಮನಾಗಿ ಅಥವಾ ಹೋಲಿಕೆ ಇಲ್ಲ ಅನ್ನೋದನ್ನು ನಾವಿಲ್ಲಿ ನೋಡಿದಾಗ ತಿಳಿದು ಬರ್ತದೆ. ನನ್ನ ಆಯ್ಕೆ ಮತ್ತೊಬ್ಬರ ಆಯ್ಕೆ ಬೇರೆಯೇ, ಗುರಿ ಆಸಕ್ತಿ ಕ್ಷಮತೆಗೆ ತಕ್ಕಂತೆ ಬೇರೆ ಆಗಿರ್ತದೆ. ಹಾಗಾಗಿ ನಾನು ಬೇರೆಯವರಿಂದ ಕಡಿಮೆ ಅಂತ ತಿಳ್ಕೊಳ್ಳೋದು ಯಾವ ಕಾರಣಕ್ಕೂ ಅವಶ್ಯಕತೆ ಇಲ್ಲ. ನಾನು ನನ್ನ ಆಯ್ಕೆಯ ಮೇರೆಗೆ ನನ್ನ ಗುರಿಯೆಡೆಗೆ ಸಾಗಬೇಕು. ವಿಶ್ವಾಸ, ಕ್ಷಮತೆ ಮತ್ತು ಏನಪ್ಪ ಅಂದರೆ ಅಚಲವಾಗಿತ್ತಂದ್ರೆ ನನ್ನ ಗುರಿಗೆ ಮುಟ್ಟಲಿಕ್ಕೆ, ಯಶಸ್ಸನ್ನು ಪಡೀಲಿಕ್ಕೆ ಯಾರೂ ಕೂಡ ಅಲ್ಲಿ ಸಾಧ್ಯ ಇಲ್ಲ. ತಂದೆ ಪ್ರಪಂಚನ ವಿಠಲ ನೆರಳಾಗಿ ಬರ್ತಾನೆ, ನನಗೆ ಮರ್ಯಾದೆ ಯಶಸ್ಸನ್ನು ಕೊಡ್ತಾನೆ. ಆರೋಗ್ಯ, ಕ್ಷಮತೆ, ಜ್ಞಾನ, ಭಕ್ತಿಯ ಜೊತೆಗೆ ಅಲ್ಲಿ ಒದಗಿಸಿಕೊಡ್ತಾನೆ. ನೆರಳಾಗಿ ನಿಂತು ಬೆಳಕಾಗಿ ದಾರಿಯನ್ನು ತೋರಿಸ್ತಾನೆ. ಗುರಿಯ ಮುಟ್ಟಿಸಿ ನಗಿಸ್ಲಿಕ್ಕೆ ಕಾರಣ ನನ್ನ ಪ್ರಪಂಚನ ವಿಠಲ. ಆತ್ಮೀಯರೇ, ನನಗೆ ತಕ್ಕಂತೆ ಈ ಒಂದು ಪ್ರವೀಣವಾಣಿಯನ್ನು ವಾಚನ ಮಾಡುವಂಥ ಪ್ರಯತ್ನ ಮತ್ತು ವಿಶ್ಲೇಷಣೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಅದನ್ನು ತಾವು ಏನಂದರೆ ಸ್ವೀಕರಿಸಬೇಕು ಮತ್ತು ಬೆಂಬಲಿಸಬೇಕು. ಹಾಗೂ ಏನಂದರೆ ಲೈಕ್ ಮಾಡಿ, ಏನಂದರೆ ನೀವು ಅದನ್ನು ಸ್ವೀಕಾರ ಮಾಡಿರಿ, ಲೈಕ್ ಮಾಡಿರಿ. ಜೊತೆಗೇನಪ್ಪ ಅಂದ್ರೆ ತಪ್ಪದೆ ಶೇರ್ ಮಾಡುವುದರ ಮೂಲಕ ಮತ್ತು ಯಾರು ಈಗಾಗಲೇ ಯೂಟ್ಯೂಬ್ ಚಾನಲ್ಗೆ, ನನ್ನ ಈ ಪ್ರವೀಣ ವಾಹಿನಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬರ್ ಆಗುವುದರ ಮೂಲಕ, ನಿಮ್ಮವರು ಕೂಡ ಸಬ್ಸ್ಕ್ರೈಬರ್ ಆಗುವಂತೆ ಹೇಳುವುದರ ಮೂಲಕ ನಿಮ್ಮ ಪ್ರವೀಣ ವಿ ಕುಲಕರ್ಣಿ ಬಿದಿಗೆ ಚಂದ್ರನಿಗೆ ಸಹಕರಿಸ್ತೀರಲ್ಲ, ಖಂಡಿತ ಸಹಕರಿಸ್ತೀರಿ. ಧನ್ಯವಾದಗಳು. ನಮಸ್ಕಾರ.